ನೀವೇ ಬರಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳೇ ಬಂದು ಇದನ್ನು ಲಾಂಚ್ ಮಾಡಬೇಕು ಅಂತ ಹೇಳೋದ್ರಿಂದ ನಾನು ಇದು ಮುಂದಕ್ಕೆ ಹೋಯಿತು. ಹಾಗಾಗಿ ಇವತ್ತು ನಡೀತಾ ಇದೆ. ನನಗೆ ಆ ರಾಜಣ್ಣ ಸಹಕಾರ ಮಂತ್ರಿ ಬರಬೇಕಾಗಿತ್ತು, ಬಂದಿಲ್ಲ. ಬಹುಶಃ ನಾನು ಕಾರಣ ಇರಬೇಕು ಅನ್ನೋ ಕಾಣಿಸುತ್ತೆ ಅದಕ್ಕೆ. ಯಾಕೆ ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ, ನಿನ್ನೆನೇ ಬಂದ್ಬಿಟ್ಟೆ ನಾನು. ಏನೇ ಆಗಲಿ ಇವತ್ತು ಲಾಂಚ್ ಮಾಡಿದ್ದೀವಿ. ಈ ಮಾರುಕಟ್ಟೆ ಬೆಳೀಲಿ ಅಂತೇಳಿ ಆಶಿಸಿ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಬಾರ್ಡ್ ಬಗ್ಗೆ ನಬಾರ್ಡ್ ರೀಫೈನಾನ್ಸಿಂಗ್ ಬಗ್ಗೆ ಸ್ವಾಮಿ ಮಾತಾಡಿದ್ದಾರೆ. ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂತಂದರೆ ಪ್ರತಿ ವರ್ಷ ಕಳೆದ ವರ್ಷ ಅಂದರೆ 23-24ರಲ್ಲಿ 5,600 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದು ಶಾರ್ಟ್ ಟರ್ಮ್ ಲೋನ್. 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ನಾವು ರೈತರಿಗೆ. 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ. ಆಮೇಲೆ 5 ಲಕ್ಷದಿಂದ 15 ಲಕ್ಷದವರೆಗೆ ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಲೋನು. ಅದಕ್ಕೆ ಬರೀ 3% ಮಾತ್ರ ಚಾರ್ಜ್ ಮಾಡ್ತೀವಿ. ನಬಾರ್ಡ್ನವರು 4% ಕೊಡ್ತಾರೆ. ಇನ್ನು ಉಳಿದದನ್ನೆಲ್ಲ ನಾವು ಕೊಡ್ತೀವಿ. ಒಟ್ಟು 1,200-300 ಕೋಟಿ ರೂಪಾಯಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಅದನ್ನು ಈ ಸಾರಿ ಕೇಂದ್ರ ಸರ್ಕಾರದವರು ಕಡಿಮೆ ಮಾಡಿಬಿಟ್ಟಿದ್ದಾರೆ. 5,600 ಕೋಟಿ ಕಳೆದ ವರ್ಷ ಕೊಟ್ಟಿದ್ರೆ ಈ ವರ್ಷ 2,340 ಕೋಟಿ ರೂಪಾಯಿಗಳು. ಇದು ಅನ್ಯಾಯ ಅಲ್ವಾ? ರೀ ಕಡಾಡಿ ಕೇಳ್ರಿ ನೀವು. ಅದಿರಲಿ, ಕೇಳಿ. ಈ ಕಡೆ ನನ್ನ ಮಾತು ಕೇಳಿ. ನಾವು ನಿಮ್ಗೆ ಹೇಳ್ತಾ ಇರೋದು. ನೀವೆಲ್ಲ ಸ್ವಲ್ಪ ಹೇಳಿ. ನಮಗೆ 5,600 ಕೋಟಿ ರೂಪಾಯಿ ನಬಾರ್ಡಿಂದ ಬರಬೇಕಾಗಿತ್ತು. ರೈತರು ಕೊಡೋದು 4% ಕೊಡ್ತಾರೆ ಖುಷಿಗೆ. ಈ ಸಾರಿ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ? 2,340 ಕೋಟಿ ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸುಮಾರು 3,260 ಕೋಟಿ ರೂಪಾಯಿ ಕಡಿಮೆ ಆಗೋಯ್ತು. 58% ಕಡಿಮೆ ಆಯಿತು. ನೀವೆಲ್ಲ ಸ್ವಲ್ಪ ಗಲಾಟೆ ಮಾಡಬೇಕು. ಬರೀ ಮಾತಾಡಿದ್ರ ಪ್ರಯೋಜನ ಎಲ್ಲ, ಕೊಡಿಸ್ಕೊಡ್ಬೇಕು. ಕೊಡಿಸಿ. ನಾನು ಈ ನಿರ್ಮಲಾ ಸೀತಾರಾಮನ್ ಕೊಡೋಕ್ಕಾಗಲ್ಲ ಅಂತ ಅಸಹಾಯಕತೆ ಎಕ್ಸ್ಪ್ರೆಸ್ ಮಾಡಿಬಿಟ್ರಿ ಇವತ್ತು. ಕೋಆಪರೇಟಿವ್ ಮಿನಿಸ್ಟರ್ ಅಲ್ಲ, ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಮಿನಿಸ್ಟರ್. ಕೋಆಪರೇಟಿವ್ ಮಿನಿಸ್ಟರ್ ಏನು ಮಾಡ್ತಾರೆ? ಅವ್ರು ಕೊಡಲಿಲ್ಲ, ನಾವು ಕೊಡಲಿಲ್ಲ ಅಂತಾರೆ. ಇದು ನೋಡಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಬೇಕು, ನಬಾರ್ಡ್ನವ್ರಿಗೆ ಕೊಡಬೇಕು. ಅವರು ನಬಾರ್ಡ್ನವರು ನಮಗೆ ಕೊಡಬೇಕು. ಅದಕ್ಕೆ ಕೊಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಹೇಳಮ್ಮ ಅಂತ ಹೇಳಿದ್ದೀವಿ ನಾವು. ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಮ್ಮ ತಾಯಿ ಅಂತ ಹೇಳಿದ್ದೀವಿ. ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಕೊಡೋಕ್ಕಾಗಲ್ಲ ಅನ್ನೋದ್ರ ಮೊದಲು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇಳಿದ್ರು. ಎನಿವೆ, ನಾವು ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್. ಅದರಿಂದ ನಾವು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಸಹಾಯ ಆಗಬೇಕು. ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು, ರೇಷ್ಮೆ ಬೆಳೆಗಾರರಿಗೆ ಸಹಾಯ ಆಗಬೇಕು, ಆಮೇಲೆ ತರಕಾರಿ ಬೆಳೀತಕ್ಕಂಥವ್ರಿಗೆ ಸಹಾಯ ಆಗಬೇಕು, ಕೃಷಿ ಮಾಡ್ತಕ್ಕಂಥವ್ರಿಗೆ ಸಹಾಯ ಆಗಬೇಕು, ಹಾಲು ಉತ್ಪಾದಕರಿಗೆ ಸಹಾಯ ಆಗಬೇಕು. ರೂರಲ್ ಎಕಾನಮಿ, ಹಳ್ಳಿಗಾಡಿನ ಆರ್ಥಿಕತೆ ಬೆಳವಣಿಗೆ ಆಗಬೇಕು. ಹಳ್ಳಿಗಾಡಿನ ರೈತರ ಅವರ ಆದಾಯ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವರಿಗೆ ಶುಭವಾಗಲಿ.
KMFನವರಿಗೆ, ಮಿಲ್ಕ್ ಯೂನಿಯನ್ನವರಿಗೆ, ಮಿಲ್ಕ್ ಸೊಸೈಟಿಗಳಿಗೆ ಮತ್ತು ಎಲ್ಲ ಡೀಲರ್ಸ್ಗಳಿಗೆ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Well, thank you so much, Honorable Chief Minister of Karnataka. Well, ladies and gentlemen, we also have the unveiling of the Nandini Handbook. ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಕಿರುಹೊತ್ತಿಗೆಯನ್ನ ಬಿಡುಗಡೆಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಚಿವರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ